ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಆಲ್ಸರ್, ಆಸಿಡಿಟಿ, ಅಜೀರ್ಣ, ಗ್ಯಾಸ್ಟ್ರಿಕ್ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಮಂಗಳವಾರ ಈ ದಿನದ ವಿಶೇಷತೆ ಮತ್ತು ವಿಶೇಷ ಅನುಷ್ಠಾನ, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ತಿಳ್ಕೊಳ್ಳೋಣ ಗುರುಜವರಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆದರೆ ಅದಕ್ಕೂ ಮುನ್ನ ವೀಕ್ಷಕರೇ ತಿಳಿಸ್ಕೊಡ್ತಾ ಇದ್ದೀನಿ, ನಾಳೆ ಫೆಬ್ರವರಿ 6ನೇ ತಾರೀಕು ಬುಧವಾರ 2 ವಿಶೇಷ ವಿವಿಧ ಕಾರ್ಯಕ್ರಮಗಳಿಗೆ ಗುರುಜವರು ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ಬೆಳಿಗ್ಗೆ ಸುಮಾರು 10:30 ಹೊತ್ತಿಗೆ ಆಗಮಿಸ್ತಾರೆ ಆನೇಕಲ್ ತಾಲೂಕು ಮೆಣಸಿಗನಹಳ್ಳಿ ಗ್ರಾಮಕ್ಕೆ. ಇಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿಯ ನೂತನ ಶಿಲಾ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ನಿರ್ವಹಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಶ್ರೀ ವೀರಾಂಜನೇಯ ಸ್ವಾಮಿಗೆ ಕುಂಭಾಭಿಷೇಕವನ್ನು ನೆರವೇರಿಸ್ತಾರೆ. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆಲ್ಲ ಆಶೀರ್ವಚನ ಕೂಡ ನೀಡಲಿದ್ದಾರೆ. ಖಂಡಿತವಾಗಿಯೂ ಆಗಮಿಸಿ. ಕಾರ್ಯಕ್ರಮ ಬೆಳಗ್ಗೆ ಸುಮಾರು 10:30 ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಸ್ಥಳ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಮೆಣಸಿಗನಹಳ್ಳಿ ಗ್ರಾಮ, ವಣಕನಹಳ್ಳಿ ಗ್ರಾಮ ಪಂಚಾಯಿತಿ, ಆನೇಕಲ್ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಬೆಳಗಿನ ಕಾರ್ಯಕ್ರಮ. ಆದರೆ ಇನ್ನು ಸಂಜೆ ಸುಮಾರು 4 ಗಂಟೆ ಹೊತ್ತಿಗೆ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಇರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಆ್ಯಂಡ್ ಹಾಸ್ಪಿಟಲ್ ಬೆಂಗಳೂರು. ಇಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜು, ಇಲ್ಲಿನ ಸಮಸ್ತ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ ಮತ್ತು ಸಮಸ್ತ ವಿದ್ಯಾರ್ಥಿಗಳೆಲ್ಲರೂ ಒಟ್ಟಾಗಿ ಸೇರಿ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಉತ್ಸವ್ ಅನ್ನುವಂತಹ ವಾರ್ಷಿಕ ಸಮಾರಂಭ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾನ್ಯ ಧರ್ಮಾಧಿಕಾರಿ ರಾಜರ್ಷಿ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದದೊಂದಿಗೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ವಿಶೇಷ ಕಾರ್ಯಕ್ರಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಸಹ ಇಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಬಹುದು. ಕಾರ್ಯಕ್ರಮ ಸಂಜೆ 4 ಗಂಟೆ ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಖಂಡಿತವಾಗಿಯೂ ಭಾಗವಹಿಸಿ. ಸ್ಥಳ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಆ್ಯಂಡ್ ಹಾಸ್ಪಿಟಲ್, ಅಂಚೆಪಾಳ್ಯ, ಮೈಸೂರು ರಸ್ತೆ, ಬೆಂಗಳೂರು. ಇದು ಸಂಜೆ 4 ಗಂಟೆ ಹೊತ್ತಿಗೆ ಪ್ರಾರಂಭ ಆಗ್ತಾ ಇರುವಂತಹ ಕಾರ್ಯಕ್ರಮ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮಂಗಳವಾರ ಈ ದಿನದ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರೂ ಸಹಿತ ಆರೋಗ್ಯ ಜೊತೆಗೆ ಉತ್ತಮವಾದಂಥ ಬದುಕು, ಯಶಸ್ಸಿನ ಹಾದಿ, ಇದೆಲ್ಲರ ಒಂದು ಗುಟ್ಟು ಏನಪ್ಪ ಅಂದರೆ ಗುರು ಹಿರಿಯರ ಮಾತನ್ನು, ಜೊತೆಗೆ ಸದಾಕಾಲ ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸ್ತಕ್ಕಂಥವರಿಗೆ ಇದೆಲ್ಲವೂ ಸಹಿತ ಕಟ್ಟಿಟ್ಟ ಬುತ್ತಿ. ಹಾಗೆ ಪ್ರತಿ ಕಾಲಕ್ಕೂ ಸಹಿತ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೋಬೇಕಾದ್ರೆ ಭಗವಂತನ ಪ್ರಾರ್ಥನೆ, ಅಗೋಚರವಾಗಿರ್ತಕ್ಕಂಥ ಶಕ್ತಿಯ ಆರಾಧನೆ, ಇದೆಲ್ಲವೂ ಸಹಿತ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳು. ಇದನ್ನು ಸ್ವಾಗತಿಸಬೇಕು, ಆರಾಧಿಸಬೇಕು. ಹಾಗೆ ಇರ್ತಕ್ಕಂಥ ನ್ಯೂನತೆಗಳನ್ನು ದೂರ ಮಾಡ್ಕೋಬೇಕು. ಮನುಷ್ಯ ಎಷ್ಟು ಆರೋಗ್ಯಕರವಾಗಿರಬೇಕಾದರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ಸೂತ್ರಗಳಿದೆ. ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದಂಥ ಪರಿಸರ, ಉತ್ತಮವಾದಂಥ ಒಂದು ಪದಾರ್ಥ, ಆರೋಗ್ಯಕರವಾದಂಥ ಪದಾರ್ಥಗಳು. ಅದಕ್ಕಿನ್ನ ಮತ್ತೊಂದು ಹೆಜ್ಜೆ ಮುಂದೆ ಅಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ. ಇದರೊಂದಿಗೆ ಮನುಷ್ಯನಿಗೆ ಅತ್ಯಮೂಲ್ಯವಾಗಿ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು, ಇರಲೇಬೇಕಾಗಿರ್ತಕ್ಕಂಥದ್ದು ಬಹಳ ಮೌಲ್ಯ ಆಧಾರಿತವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಿಮ್ಮ ನಗುಮುಖ. ನೀವು ಸದಾಕಾಲ
ಎಷ್ಟು ಹ್ಯಾಪಿಯಾಗಿರ್ತಿರೋ, ಎಷ್ಟು ಸಂತೋಷವಾಗಿರ್ತಿರೋ, ಭಗವಂತ ಕೊಟ್ಟಿದ್ದರಲ್ಲಿ ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಎಂಬಂತೆ ಸಾಕಷ್ಟು ಜನ ಹಿರಿಯರು ಹೇಳ್ತಿರ್ತಾರೆ. ಆ ಹೇಳೋದನ್ನು ಬರೀ ಹೇಳೋದನ್ನು ಕೇಳಿಸ್ಕೊಂಡ್ರೆ ಸಾಲದು, ಆ ಹೇಳೋದನ್ನು ಕೇಳಿಸ್ಕೊಂಡು ಅದರಂತೆ ಪಾಲನೆ ಮಾಡಬೇಕು. ಆಗಲೇ ಉತ್ತಮ ಆರೋಗ್ಯ, ಉತ್ತಮ ಸಮಾಜವನ್ನು ನೋಡಲಿಕ್ಕಾಗುವಂಥದ್ದು. ಹಾಗಾಗಿ ಭಗವಂತ ಕೊಟ್ಟಂಥದ್ರಲ್ಲಿ ತೃಪ್ತರಾಗಬೇಕೇ ವಿನಃ ನನಗದಿಲ್ಲ, ನನಗಿದಿಲ್ಲ, ಅಥವಾ ಅವ್ರ ಆಸ್ತಿ ಅಷ್ಟಿದೆ, ನಮ್ಮ ಆಸ್ತಿ ಇಷ್ಟಿದೆ, ನಮಗೆ ಈ ತರಹ ಒಂದು ಅಭಿವೃದ್ಧಿ ಇಲ್ಲ, ನಮ್ಮ ಸ್ಟೇಟಸ್ ಈ ಥರ ಬೆಳೆದಿಲ್ಲ, ಪಕ್ಕದ ಮನೆಯವರು ಇಷ್ಟು ಅಭಿವೃದ್ಧಿ ಆಗ್ತಿದ್ದಾರೆ, ನಾವು ಏನು ಅಭಿವೃದ್ಧಿ ಕಾಣ್ತಿಲ್ಲ ಎಂಬತಕ್ಕಂಥ ಮನಸ್ಥಿತಿ ಯಾರೂ ತಂದುಕೊಳ್ಬಾರ್ದು. ನಮ್ಮ ಯೋಗ್ಯತಾನುಸಾರ ನಮ್ಮ ವಿದ್ವತ್ತು, ನಮ್ಮ ಕಲೆ, ನಮ್ಮ ಕೆಲಸ, ನಮ್ಮ ಕೆಲಸ ಕಾರ್ಯಗಳು, ಅಥವಾ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ಶ್ರಮ ಎಷ್ಟು ವಹಿಸ್ತೀವೋ ಅಷ್ಟು ಪ್ರತಿಫಲ ಸಿಗುತ್ತೆ. ಆದರೆ ಶ್ರಮನೇ ಇಲ್ದಿರ ಹಾಸಿಗೆ ಮೇಲೆ ಮಲ್ಕೊಂಡು ನಮಗೇನು ಸಿಗ್ತಿಲ್ಲ, ನಮಗೇನೂ ಆಗ್ತಿಲ್ಲ, ನಮ್ಮ ಅದೃಷ್ಟ ಸರಿ ಇಲ್ಲ ಅಂದರೆ ಎಲ್ಲಿಂದ ಬರಬೇಕು ಅದೃಷ್ಟ? ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡು ಮಾಡಬಾರ್ದು ಕೆಲಸ ಮಾಡಿಕೊಂಡು ಬೆಳಗ್ಗೆ ಅದು ನನ್ನ ಟೈಮ್ ಸರಿ ಇಲ್ಲ, ನನ್ನ ಗ್ರಹಗತಿಗಳು ಸರಿ ಇಲ್ಲ, ಹಾಸಿಗೆ ಒದ್ದೆ ಆಯಿತು ಅಂದರೆ ಅದು ಅರ್ಥವಲ್ಲ. ನಾವಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಹೆಚ್ಚಿನ ಫಲ ನಮ್ಮದಾಗತ್ತೆ. ಇವತ್ತಿನ ದಿನ ಅಷ್ಟೇ ಶ್ರೇಯಸ್ಕರವಾಗಿರುತ್ತೆ. ಹಾಗೆ ಇವತ್ತು ಇಂತೆಲ್ಲ ವಿಶೇಷತೆಗಳಿದ್ದರೆ ಇನ್ನು ಮುಂಬರ್ತಕ್ಕಂಥ ದಿನಗಳು ಹೇಗಿದೆ, ಇವತ್ತಿನ ದಿನದ ವಿಶೇಷ ಏನು ತಿಳ್ಕೊಳ್ಳೇಬೇಕು. ಕಾರಣ ಇವತ್ತು ಅಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ, ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ನಾವು ಏನು ಅರ್ಥೈಸ್ಕೊಳ್ಬೇಕು, ಯಾವ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನವಾದರೂ ಯಾವುದು, ಬನ್ನಿ ತಿಳ್ಕೊಳ್ಳೋಣ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನೀ ನಮಃ. ಓಂ ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೂತಾಂ ಚರಿತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಗಳಾಂ ಶ್ರೀಚಕ್ರ ಸಂಚಾರಣೀಂ. ಅಂಬಾ ಭಗವತಿ ಶ್ರೀ ಸಾಮ್ರಾಜ್ಯದಾಯಿನೀ ನಮಃ. ಲಲಿತಾಯ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೇ ಹೇಮಂತ ಶಿಶಿಋತು ಮಾಘಮಾಸ. ಉತ್ತರಾಯಣೇ ಶಿಶಿಋತು ಮಾಘಮಾಸ. ಇಲ್ಲೇ ಇದೆ ಪ್ರಾರಂಭದಲ್ಲಿ ಸುಲಕ್ಷಣ, ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳು. ಮಾಘಮಾಸದ ಶುಕ್ಲ ಪಕ್ಷದ ಒಂದೊಂದು ದಿನವೂ ಸಹಿತ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಮಾಘ ಮಾಸದ ಯಾವ ಅನುಷ್ಠಾನವಾದರೂ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಹಾಗೆ ಮಾಘ ಮಾಸದಲ್ಲಿ ಪ್ರತಿಯೊಬ್ಬರು ಸಹಿತ ತಮ್ಮ 72,000 ನರನಾಡಿಗಳಲ್ಲೂ ಸಹಿತ ಒಂದು ಚುರುಕುತನವನ್ನು ಕಾಣಬಹುದು. ಹಾಗೆ ವ್ಯಕ್ತಿ ತಾನು ಹೇಗಿರ್ತಾನೆ, ಏನೆಲ್ಲ ಮಾಡ್ಕೊಳ್ತಾನೆ, ತನ್ನ ಯಶಸ್ಸಿಗಾಗಿ ಏನು ಸಂಕಲ್ಪ ಮಾಡ್ತಾನೆ, ಅದರ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಳುವಂಥ ಮಾಸವೇ ಈ ಮಾಘ ಮಾಸ. ಮಾಘ ಮಾಸದಲ್ಲಿ ಮಾಘ ಸ್ನಾನ ಎಂಬತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಇವತ್ತು ಪ್ರಾರಂಭವಾದಂಥ ಈ ಮಾಘ ಮಾಸ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಆಗಬೇಕು. ಸ್ನಾನ, ಸಂಧ್ಯಾವಂದನೆ, ಜಪ, ಅನುಷ್ಠಾನ. ಸಂಧ್ಯಾವಂದನೆ ಎಂಬತಕ್ಕಂಥದ್ದು ಒಂದು ವರ್ಗಕ್ಕಿರಬಹುದು. ಆದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶಕ್ಕೂ ಅಥವಾ ನಿಮ್ಮ ಅನುಷ್ಠಾನಗಳಿಗೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ, ಪೂಜೆ, ಪುನಸ್ಕಾರ, ಒಂದಿಷ್ಟು ಜಪ, ತಪ ಅಥವಾ ಅನುಷ್ಠಾನಗಳನ್ನು ಯಾರು ಕ್ರಮಬದ್ಧವಾಗಿ ಆಚರಣೆ ಮಾಡಿದ್ರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ವಿಶೇಷತೆ ಮಾಘ ಮಾಸ ಶುಕ್ಲ ಪಕ್ಷದಲ್ಲಿರ್ತಕ್ಕಂಥ 5/2/2019 ಮಂಗಳವಾರ, ಪ್ರತಿ ಧನಿಷ್ಠಾ ನಕ್ಷತ್ರ. ಇವತ್ತು ಧನಿಷ್ಠಾ ನಕ್ಷತ್ರವಾದ್ದರಿಂದ ನಕ್ಷತ್ರದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುವಿನ ಅನುಗ್ರಹ ನಿಮಗಿರೋದ್ರಿಂದ ಈ ನಕ್ಷತ್ರಚಾರ ಪ್ರಕಾರ ಧನಿಷ್ಠಾ ನಕ್ಷತ್ರ ಕುಂಭರಾಶಿ, ಧನಿಷ್ಠ, ಕುಂಭ, ಮಕರ ಯಾರ್ದಿದೆಯೋ ನೀವೆಲ್ಲರೂ ಸಹಿತ ಒಂದಷ್ಟು ಬೆಳಕನ್ನೇ ಕಾಣ್ತೀರಿ. ಆದರೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸ್ಕೊಳ್ಳುವಂತಹ ಕಾಯಕವನ್ನು ಹೇಗೆ ಮಾಡಬೇಕು ಅದು ಆಯಾ ದಿನದ ರಾಶಿಫಲದಲ್ಲೇ ತಿಳಿಸ್ಕೊಳ್ಬಹುದು. ಹಾಗೆ ಇವತ್ತಿನ ರಾಶಿಫಲ ಹೇಗಿದೆ ತಿಳ್ಕೊಳ್ಳೋಣ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನೀ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ದೈವೀಂ ವಾಚಮಜನೇನ್ ತದೇವಾ ಹತಾಂ ವಿಶ್ವರೂಪಾನ್ ಪ್ರಶುಭೋ ವದಂತಿ ಸ್ಥಾನೋ ಮಂತ್ರೇಶು ಮೂರ್ಧಂದಹಾನಾಂ ತೇನರ್ವಾಗಸ್ವಾಂ ಉಪತಿಷ್ಠದೈತುಃ. ಪದ್ಮಾನನೆ ಪದ್ಮವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವದ್ಭಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಫಲಕಟಿತಟೀ ಪದ್ಮಪತ್ರಾಯತಾಕ್ಷೇ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಂ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಮೇಷರಾಶಿಯಲ್ಲಿರ್ತಕ್ಕಂಥವ್ರ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಇದೆ. ಮಾಘ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಮೇಷರಾಶಿಯವರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ನಾನು ನಂದು ಎಂಬತಕ್ಕಂಥದ್ದನ್ನು ದೂರ ಮಾಡಿ ನಾವೆಲ್ಲರೂ ಒಂದು, ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಭಗವತಿನ ಪ್ರಾರ್ಥನೆ ಮಾಡಿ.
ಇವತ್ತು ವಾರದಲ್ಲೂ ವಿಶೇಷ, ತಿಥಿ ನಕ್ಷತ್ರದಲ್ಲೂ ವಿಶೇಷ, ನಿಮ್ಮ ರಾಶಿಯಲ್ಲಿ ಮತ್ತಷ್ಟು ವಿಶೇಷ. ಹಾಗೆ ರಾಶಿ ಫಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಆದ್ದರಿಂದ ಇವತ್ತು ನಿಮ್ಮ ಕೈಲಾದಷ್ಟು ಇನ್ನೊಬ್ಬರ ಉಪಕಾರಕ್ಕಾಗಿ ದಾನ ಧರ್ಮಗಳಾಗಲಿ ಅಥವಾ ನಿಮ್ಮ ಜ್ಞಾನಚಕ್ಷುವಿನಿಂದಲೇ ಮತ್ತೊಬ್ಬರ ಬೆಳಕಾಗುವಂಥ ರೀತಿ ನಿಮ್ಮ ವರ್ತನೆ ಇರಲಿ. ಹಾಗಾಗಿ ಮೇಷರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು, ಜಾತಕದಲ್ಲಿ ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಬೆಳಕನ್ನು ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸರಿಸುಮಾರು ಮಧ್ಯಾಹ್ನ 1:30ಯಿಂದ 4 ತನಕ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಕಾಣ್ತೀರಿ. ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಕ್ಸಸ್ ಆಗೋದಿಲ್ಲ, ಅಂದರೆ ಅಭಿವೃದ್ಧಿ ಇರೋದಿಲ್ಲ. ಅಥವಾ ಅಭಿವೃದ್ಧಿ ಕಾಣದಿರತಕ್ಕಂಥ ಈ ಸಮಯವನ್ನು ನೋಡಿ ಉಳಿದಂಥ ಸಮಯ ಹೇಗಪ್ಪ ಅಂತ ಮಾಡುವಂಥ ಚಿಂತನೆ ನಿಮ್ಮಲ್ಲಿ ಬಾಧಿಸ್ಬೋದು. ಏನೇ ಆದರೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದರೆ ಈ ದಿನ ರಾಹುಕಾಲದಲ್ಲಿ ದೇವಿಯ ಪ್ರಾರ್ಥನೆ, ದೇವಿಯ ಸಾನ್ನಿಧ್ಯ ಅಥವಾ ಒಂದು ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅವರ ಮಾರ್ಗದರ್ಶನವನ್ನು ಅನುಸರಿಸ್ತಕ್ಕಂಥದ್ದು, ಅವರು ಹೇಳಿರುವಂತಹ ಮಾತನ್ನು ಆಲಿಸಿ ಇವತ್ತಿನ ನಿಮ್ಮ ಜೀವನವನ್ನು ಅತ್ಯಮೂಲ್ಯಪಡಿಸ್ಕೊಳ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷ. ವೃಷಭ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂತಹ ಪುಟ್ಟ ಪುಟಾಣಿ ಮಕ್ಕಳಾಗಲಿ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಾಗಲಿ ಮತ್ತೊಬ್ಬರ ಸಹಾಯ ಸಹಕಾರದೊಂದಿಗೆ ನೀವು ಮುನ್ನಡೆದರೆ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ, ವ್ಯವಹಾರಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಳಿ. ಒಳ್ಳೆಯ ಫಲವನ್ನು ಸಿದ್ಧಿಸ್ಕೊಂಡಾಗ ಎಲ್ಲ ಒಳ್ಳೆಯದೇ ಆಗುತ್ತೆ. ಮಂಗಳವಾರದ ಶುಭ ದಿನ ತಮಗೆ ಶುಭವೇ ತರುತ್ತೆ. ಒಳ್ಳೆಯದಾಗಲಿ. ಗುರುಜಿ, ವೃಷಭ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಮಿಥುನ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಸಮಯದಲ್ಲಿ ಒಂದಷ್ಟು ಸಮಸ್ಯೆ ತೊಂದರೆಗಳಿರುತ್ತೆ. ಆದರೆ ಎಲ್ಲ ಕಾಲಗಳು ಹೀಗೆ ಇರುತ್ತೆ ಅಂತಲ್ಲ. ಆದರೆ ಇವತ್ತಿನ ಕಾಲಧರ್ಮದಲ್ಲಿ ಪ್ರಾರಂಭದಲ್ಲಿ ಒಂದಿಷ್ಟು ಸಮಸ್ಯೆಯೇ ಸರಿ, ಆದರೆ ಸಮಸ್ಯೆಯನ್ನು ಹೊರತುಪಡಿಸಿ ಅಷ್ಟೇ ಲಾಭವನ್ನು ಕಾಣ್ತೀರಿ. ಸರಿಸುಮಾರು 11 ಗಂಟೆ 20 ನಿಮಿಷದ ತನಕ ಒಂದಲ್ಲ ಒಂಥರ ಅಸಮಾಧಾನ. ಸರಿಯಾದ ಸಮಯಕ್ಕೆ ಯಾವುದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಯಾಣ ಬೆಳೆಸಿದ್ರೂ ದೂರಭಾರ ನಡೀಲಿಕ್ಕಾಗೋದಿಲ್ಲ. ಸರಿಯಾದ ಸಮಯಕ್ಕೆ ಆಫೀಸು, ಕಚೇರಿ ಅಥವಾ ಉದ್ಯೋಗ ಅಥವಾ ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲೂ ಸಹಿತ ನಿಮ್ಮ ಮನಸ್ಸನ್ನು ದೃಢೀಕರಿಸಿಕೊಳ್ಳೋಕ್ಕಾಗೋದಿಲ್ಲ. ಮನಸ್ಸಲ್ಲಿ ಆಗುವಂಥ ದ್ವಂದ್ವ ಆಲೋಚನೆಗಳಿಂದ ಇವತ್ತು ಒಂದಿಷ್ಟು ಸಮಸ್ಯೆಗಳನ್ನು ಮಿಥುನ ರಾಶಿಯವರು ನೋಡ್ತೀರಿ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 11:45ರಿಂದ ಶುಭ ಸಂಧ್ಯಾಕಾಲದವರೆಗೂ ನಿತ್ಯವೂ ಸಹಿತ ಭಾಳಷ್ಟು ವಿಶೇಷವಾಗಿ ಒಂದಲ್ಲ ಒಂಥರ ಸಮಸ್ಯೆ ನೋಡೋ ನಿಮಗೆ ಇವತ್ತು ಸಮಸ್ಯೆಯನ್ನು ಹೊರತುಪಡಿಸಿ ಲಾಭವನ್ನೇ ಕಾಣ್ತೀರಿ. ಹಾಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಹಿತ ನೀವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗೆಯ ಆರಾಧನೆ, ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾದೇವಿ ದೇವಸ್ಥಾನದಲ್ಲೂ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಸಹಿತ ಭಾಳಷ್ಟು ವಿಶೇಷ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕವೂ ಯಶಸ್ಸಿನ ಹಾದಿಲಿರಲಿಕ್ಕೋಸ್ಕರ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ, ತಾವು ಏನು ಅಂದುಕೊಂಡಿದ್ದರೂ ಆ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಪ್ರಯಾಣ ಉತ್ತರಕ್ಕಿರಲಿ, ಉತ್ತರಾಭಿಮುಖವಾಗಿ ನಿಂತು ಪ್ರಯಾಣವನ್ನು ಬೆಳೆಸಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಾಣ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪ ತಂದುಕೊಳ್ತೀರಿ. ಬಹಳ ಬೇಗ ವ್ಯಾಜ್ಯಕ್ಕೆ ನಿಂತುಕೊಳ್ತೀರಿ. ಜೊತೆಲಿರ್ತಕ್ಕಂಥವರ ನಿಷ್ಠುರದ ಮಾತು ಕೇಳಿ ತಿರುಗಿ ಬಿದ್ದು ಮತ್ತೊಂದು ಜಗಳ ಕದನ ಮಾಡಿಕೊಳ್ಳುವಂಥ ಮನಸ್ಥಿತಿ ತಂದುಕೊಂಡ್ಬಿಡ್ತೀರಿ. ಆದರೆ ಇವತ್ತಿನ ದಿವಸ ತಾವು ಮೌನವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮೌನದಿಂದಲೇ ಉತ್ತರ ಕೊಡ್ತಕ್ಕಂಥದ್ದು ಮಾಡಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಶಾಂತಿ ನೆಮ್ಮದಿಯಿಂದಿರಿ. ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾಣ್ತೀರಿ. ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದರೂ ಆ ಸಂಕಲ್ಪವನ್ನು ಈಡೇರಿಸ್ಕೊಳ್ತೀರಿ. ನೂತನವಾದಂಥ ವಸ್ತ್ರಗಳಾಗಲಿ ಅಥವಾ ವಸ್ತು ಆಗಲಿ ಇದನ್ನು ಪರ್ಚೇಸ್ ಮಾಡೋದು, ಖರೀದಿ ಮಾಡುವಂಥ ನಿಟ್ಟಿನಲ್ಲೂ ಸಹಿತ ತಾವು ಮುಂದಾಗಿರ್ತೀರಿ. ಇವತ್ತು ವಾಸ್ತುವಿಗೆ ಸಂಬಂಧಪಟ್ಟಂಗೆ, ಮನೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಲಾಭಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ತಾಯಿ ದುರ್ಗಾ ಪರಮೇಶ್ವರಿ ಅಥವಾ ಮಹಾದೇವಿ ಅಥವಾ ಗ್ರಾಮ ದೇವತಾ ದರ್ಶನ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು, ಸಿಂಹಲಗ್ನದಲ್ಲಿ ಜನಿಸಿದ್ದು ಸಿಂಹರಾಶಿಯವರಾಗಿದ್ದರೆ ಇವತ್ತಿನ ದಿವಸ ಅಡ್ಡಿ ಆತಂಕಗಳು ಒಂದಷ್ಟು ಕಟ್ಟಿಟ್ಟ ಬುತ್ತಿ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಎಂಬತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ಸಹಿತ ಅಡ್ಡಿ ಆತಂಕಗಳಿದೆ. ಇವತ್ತಿನ ದಿವಸ ಸಿಂಹರಾಶಿಯವರು ಮಂಗಳವಾರವಾಗಿರಬೇಕಾದಂಥ ದಿನ ಒಂದಿಷ್ಟು ಅಸಮಾಧಾನದಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಸರಿಯಾದ ಸಮಯಕ್ಕೆ ಆಹಾರವನ್ನು ತೆಗೆದುಕೊಳ್ಳಿ. ಆಹಾರ ಪದ್ಧತಿಯಲ್ಲಿ ಕ್ರಮಬದ್ಧವಾಗಿರಲಿ, ಆರೋಗ್ಯದ ಕಡೆ ಹೆಚ್ಚು ಲಕ್ಷ್ಯ ಇರಲಿ. ಹಾಗೆ ಸ್ಥಿತಿಗತಿಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಲ ಸೋಲ ಮಾಡ್ತಕ್ಕಂಥದ್ದು ಬೇಡ.
ಲೇವಾದೇವಿ ಮಾಡ್ತಕ್ಕಂಥದ್ದು ಬೇಡ, ಕೊಟ್ಟು ತೆಗೆದುಕೊಳ್ಳೋ ವ್ಯವಹಾರಗಳು ಬೇಡ. ಇವತ್ತು ನೀವು ಏನೇ ಮಾಡಿದ್ರೂ ಒಂದಲ್ಲ ಒಂಥರ ವ್ಯತ್ಯಾಸ ಕಾಣ್ತೀರಿ. ಸಿಂಹರಾಶಿಯವರ ಬದುಕು ಇವತ್ತಷ್ಟು ಸಮಂಜಸವಾದ್ದಲ್ಲ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 4:20ರಿಂದ 6 ಗಂಟೆ ಒಳಗಾಗಿ 4:20ರಿಂದ 6 ಈ ಮಧ್ಯದಲ್ಲಿ ಪ್ರಯಾಣ ಆಗಲಿ, ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದಾಗಲಿ, ಡ್ರೈವಿಂಗ್ನಲ್ಲಿ ಇರ್ತಕ್ಕಂಥವ್ರು ಸಹಿತ ಬಹಳ ಹುಷಾರಾಗಿರಿ. ಇವತ್ತು ಅಂತಹ ಒಳ್ಳೆ ಫಲ ಅಲ್ಲ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಗುರುವಿನ ಪ್ರಾರ್ಥನೆ ಮಾಡಿ, ಗುರುವಿನ ಅನುಗ್ರಹವನ್ನು ಪಡೆಯಿರಿ. ಸಾಧ್ಯವಾದರೆ ಒಂದು ಚಿಟಿಕೆ ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಗ್ನೇಯಕ್ಕೆ ಹಾಕೋದ್ರಿಂದ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೇ ಸರಿ. ಆದರೆ ಕನ್ಯಾ ರಾಶಿಯವರು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಇವತ್ತು ಮಧ್ಯಾಹ್ನ 2 ನಂತರ 2 ಗಂಟೆವರೆಗೂ ಚಂಚಲತೆ ಇದೆ, ಅಸಮಾಧಾನ ಇದೆ, ಯಾವುದೇ ಕೆಲಸ ಕಾರ್ಯಗಳು ಸಹಿತ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ 2 ನಂತರ ಅಷ್ಟೇ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಯನ್ನು ದೂರ ಮಾಡ್ಕೊಳ್ತೀರಿ. ಸಾಧ್ಯವಾದರೆ ಕಪ್ಪು ಬಣ್ಣದ ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಿಗೆ ಅಥವಾ ನೀವು ಸಾಕಿರ್ತಕ್ಕಂಥ ನಾಯಿಗಳಿಗೆ ಒಂದಷ್ಟು ಆಹಾರವನ್ನು ಹಾಕುವಂಥದ್ದು, ಚಪಾತಿ, ಬಿಸ್ಕೆಟು, ಬ್ರೆಡ್ಡು ಇಂಥದ್ದನ್ನು ಹಾಕಿ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಿಗಾಗಲಿ ಅಥವಾ ನೀವು ಸಾಕಿರ್ತಕ್ಕಂಥ ಶ್ವಾನಗಳಲ್ಲಿ ಕಪ್ಪು ಬಣ್ಣದ ಶ್ವಾನಕ್ಕೆ ನೀವು ಆಹಾರವನ್ನು ಹಾಕಿದ್ರೆ ಶೀಘ್ರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಆಲೋಚನೆ ಇದೆ. ಬೇಕು ಬೇಡ, ಸರಿ ಇದೆ ಸರಿ ಇಲ್ಲ, ಅಥವಾ ಇದು ಲಾಭ ಇದು ನಷ್ಟ, ಅಥವಾ ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರ ಏನೇ ಆದರೂ ಯಾವುದೂ ನಿಮ್ಮ ಮನಸ್ಸು ಒಪ್ಪುವಂಥ ರೀತಿ ನೀವು ನಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಮನಸ್ಸಿಗೆ ವಿರುದ್ಧವಾಗಿ ಸಹಿತ ನಡಿಲಿಕ್ಕಾಗೋದಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಒಂದಿಷ್ಟು ಸಮಸ್ಯೆನ ಹೊತ್ಕೊಳ್ತೀರಿ. ಹಾಗೆ ನಿಷ್ಠೂರಗಳನ್ನು ಹೊರ್ತೀರಿ. ಯಾರು ನನ್ನವರು ತನ್ನವರು ಅಂತ ಅತಿಯಾಗಿ ಪ್ರೀತಿ ವಿಶ್ವಾಸದಲ್ಲಿ ನೋಡ್ತಿರ್ತೀರೋ ಅಂತಹವರೇ ತಿರುಗಿ ಬಿದ್ದು ಒಂದಲ್ಲ ಒಂಥರ ಸಮಸ್ಯೆ ಮಾಡುವಂಥದ್ದು, ಕಣ್ಣೀರು ಹಾಕ್ಸುವಂಥ ಪರಿಸ್ಥಿತಿ ಎದುರಾಗ್ಬೋದು. ಏನೇ ಬರಲಿ, ಬಂದದ್ದೇನೇ ಬರಲಿ, ಶ್ರೀನಿವಾಸನ ದೇವಂದಿರಲಿ ಅಂಥೇಳಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4 ಗಂಟೆ ತನಕ, 12ರಿಂದ 4ರ ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಂದಿಷ್ಟು ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ದಿನ. ವೃಶ್ಚಿಕ ರಾಶಿಯವರು ಸಂತಸ ಸಂಭ್ರಮವನ್ನು ವ್ಯಕ್ತಪಡಿಸುವಂತಹ ದಿನ. ಹಾಗೆ ಆಹಾರ ಪದ್ಧತಿಗಳಲ್ಲೂ ಸಹಿತ ಅಷ್ಟೇ ಆರೋಗ್ಯಕರವಾದ ಬೆಳವಣಿಗೆಯನ್ನು ಕಾಣ್ತೀರಿ. ಇವತ್ತು ನಿಮ್ಮವರು, ಆತ್ಮೀಯರು, ಬಂಧು ಬಳಗ ಅಥವಾ ಸ್ನೇಹಿತರು, ನಿಮ್ಮ ಕುಲಬಾಂಧವರು ಇವರೊಟ್ಟಿಗೆ ಸೇರಿ ಎಲ್ಲರೂ ದೂರಭಾರ ಪ್ರಯಾಣ ಅಥವಾ ತೀರ್ಥಕ್ಷೇತ್ರ ಅಥವಾ ಪುಣ್ಯಕ್ಷೇತ್ರ ಅಥವಾ ದೇವಿಯ ದರ್ಶನ ಅಥವಾ ಒಳ್ಳೆಯ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಸಿಹಿಯನ್ನು ಹಂಚಿಕೊಂಡು ತಿನ್ನುವಂಥದ್ದು, ಹೀಗೆ ಒಂದಲ್ಲ ಒಂಥರ ವಿಶೇಷತೆಗಳನ್ನು ನೋಡುವಂಥದ್ದು ಇವತ್ತು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಇದ್ದರೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವತಿಯ ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಂಥ ಗಂಧವನ್ನು ಹಣೆಗೆ ಹಚ್ಚಿಕೊಂಡು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ವೃಶ್ಚಿಕ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮನೆಗೆ ಸಂಬಂಧಪಟ್ಟಂಗೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಬಂಧಪಟ್ಟಂಗೆ, ಉದ್ಯೋಗ ಕ್ಷೇತ್ರದಲ್ಲಿ ಭಾಳಷ್ಟು ಎಚ್ಚರಿಕೆ ಇರಬೇಕು. ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರಿಂದ, ಬಂಧು ಬಳಗದಿಂದ ಅಥವಾ ನಿಮ್ಮ ಕೆಲಸ ಮಾಡ್ತಕ್ಕಂಥ ನಿಮ್ಮ ಮೇಲಧಿಕಾರಿಗಳಿಂದ ಇಂಥವರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ ನೀವು ತಿಳಿದ್ರೂ ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಸಾಲದಕ್ಕೆ ಕೋರ್ಟು ಕಚೇರಿ ಸಂಬಂಧಪಟ್ಟದ್ದು, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಜೊತೆಗೆ ನಿಮ್ಮವರು, ನಿಮ್ಮ ಆತ್ಮೀಯರು ಅಂತ ಇರತಕ್ಕಂಥ ನಿಮ್ಮ ಅಣ್ಣ ತಮ್ಮಂದರು, ಕುಲಬಾಂಧವರು ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮ ಆತ್ಮೀಯರು ಇಂಥವರಿಂದ ಸಣ್ಣ ಪುಟ್ಟ ಮಾತು ಕೇಳಿ ಮನಸ್ಸಿಗೆ ಭಾಳ ನೋವು ಉಂಟು ಮಾಡ್ಕೊಳ್ತೀರಿ. ಏನೇ ಆದರೂ ಮಧ್ಯಾಹ್ನ 2ರಿಂದ 4ರ ಮಧ್ಯದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳಿದೆಯಲ್ಲ, ಇದು ಲಾಭವನ್ನು ಕಾಣ್ತೀರಿ. ಧನುರಾಶಿಯವರು ತುಂಬ ದಿನಗಳಿಂದ ಒಂದಲ್ಲ ಒಂಥರ ಸಮಸ್ಯೆ ನೋಡಿದ್ರು ಇವತ್ತಿನ ದಿವಸ ಲಾಭ ಕಾಣುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಮಹಾವಿಷ್ಣು ಪ್ರಾರ್ಥನೆಯೂ ಬೇಕು, ಜೊತೆಗೆ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆಯೂ ಬೇಕು. ಶಕ್ತಿ ದೇವಾಲಯದಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ ನಿಮ್ಮೊಳಗಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರಗಳು, ಕೆಲಸ ಕಾರ್ಯಗಳ ಬಗ್ಗೆ ಒಂದಷ್ಟು ಚಿಂತನೆ ಬೇಕು. ಆದರೆ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಒಂದಷ್ಟು ನೆಮ್ಮದಿ ಕಾಣ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭ ಕಾಣ್ತೀರಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭ. ಪಾಠ ಪ್ರವಚನ ಮಾಡ್ತಕ್ಕಂಥವ್ರು, ಗುರುಗಳು, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವೈದ್ಯರು, ಇವರೆಲ್ಲರಿಗೂ ಸಹಿತ ಮಕರ ರಾಶಿಯಲ್ಲಿರ್ತಕ್ಕಂಥ ನೀವು ಯಾರೇ ಆದರೂ ಸಹಿತ ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡಿ 12ರಿಂದ 4ರ ತನಕ ಒಂದಿಷ್ಟು ಎಚ್ಚರಿಕೆಯ ನಡೆದರೆ ಇವತ್ತು ಆರ್ಥಿಕ ಪರಿಸ್ಥಿತಿ ಸಹಿತ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ.
ಇವತ್ತು ನೀವು ಮಾಡುವ ಕಾಯಕದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೋಸ್ಕರ ಸಾಧ್ಯವಾದರೆ ಒಂದು ಚಿಟಿಕೆ ಉದ್ದು, ಒಂದು ಚಿಟಿಕೆ ಹೆಸರು, ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆ ಹೆಸರು ಕಾಳು, ಇಂತಹದ್ದನ್ನು ಉತ್ತರಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ನೈಋತ್ಯಕ್ಕೆ ಉದ್ದಿನಬೇಳೆ ಹಾಕಿ, ಹೆಸರು ಕಾಳನ್ನು ಉತ್ತರಕ್ಕೆ ಹಾಕಿ. ಈ ಪ್ರಕಾರ ಮಾಡಿ ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ದಿನ. ದೂರಭಾರ ಪ್ರಯಾಣ ಮತ್ತು ಪ್ರಯಾಣದಲ್ಲೂ ಸಹಿತ ಸಾರ್ಥಕತೆಯನ್ನು ನೋಡ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿವಸ ಶಿವಾಲಯದಲ್ಲಾಗಲಿ, ಶಿವಮಂದಿರದಲ್ಲಾಗಲಿ, ಅಥವಾ ಗೌರಿ ದೇವಸ್ಥಾನದಲ್ಲಾಗಲಿ, ಅಥವಾ ದೇವಿ ಆಸ್ಥಾನದಲ್ಲಿ ಒಂದು ಬೆಲ್ಲದ ಚೆನ್ನ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ಆರತಿ ಮಾಡ್ತಕ್ಕಂಥದ್ದು, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ 9 ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಈ ಒಂದು ಕ್ರಮವನ್ನು ಆಚರಿಸಿದ್ರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಸಿಹಿ ತಿಂಡಿಯನ್ನು ಕೊಡಿ, ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳು ಕೊಡಿ. ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಲಿ ಯಥಾಶಕ್ತಿ ಏನಾದ್ರು ಒಂದಿಷ್ಟು ದವಸ ಧಾನ್ಯಗಳನ್ನು ಹಾಕಿ. ಇದರಿಂದ ಸಾಕಷ್ಟು ಲಾಭವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿಯವರು ಇವತ್ತು ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಧೈರ್ಯದಿಂದ ಮಾಡ್ಬೋದು. ಕಾರಣ ನಕ್ಷತ್ರದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು, ಜೊತೆಗೆ ರಾಶಿಫಲದಲ್ಲಿ ಗುರು ಇರ್ತಕ್ಕಂಥದ್ದು. ಗುರುವಿನ ಅನುಗ್ರಹ ಒಂದು ಚೆನ್ನಾಗಿದ್ದಾಗ ಭೂಮಿಯಿಂದ ಇರ್ತಕ್ಕಂಥ ದೋಷ ದೂರವಾಗಿ ಭೂಮಿಯಿಂದಲೂ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯ, ವ್ಯವಹಾರಗಳು, ಕೆಲಸ ಕಾರ್ಯಗಳು ಎಲ್ಲವೂ ಪ್ರಗತಿಯ ದಾರಿಯಲ್ಲಿದೆ. ಆದರೆ ಕಾರ್ಯಸಿದ್ಧಿ ಬಹಳ ವಿಳಂಬ ಇದೆ. ಕಾರ್ಯಸಿದ್ಧಿ ವಿಳಂಬವಾದ್ದರಿಂದ ಆ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದರೆ ಇವತ್ತಿನ ದಿವಸ ಔದುಂಬರ ಪ್ರಾರ್ಥನೆ ಮಾಡಿ. ಔದುಂಬರ ಅಶ್ವತ್ಥ ಪ್ರಾರ್ಥನೆಯಿಂದ ಒಂದಿಷ್ಟು ಲಾಭವನ್ನು ಕಾಣಬಹುದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತಿ ನಮಃ. ಹೀಗೆ ವೃಕ್ಷರಾಜನಿಗೆ ಒಂದು ವಿಶೇಷವಾದಂಥ ಪ್ರದಕ್ಷಿಣೆ ಪ್ರಾರ್ಥನೆ ಮಾಡೋದ್ರಿಂದ, ವೃಕ್ಷದಲ್ಲಿ ವಾಸ ಮಾಡ್ತಕ್ಕಂಥ ಪಕ್ಷಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ, ಜೊತೆಗೆ ಜಲಚರಗಳಿಗೆ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಪಕ್ಷಿಗಳಿಗೆ ಒಂದಿಷ್ಟು ನೀರನ್ನು ಕೊಡತಕ್ಕಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದರೆ ಖಂಡಿತ ಯಶಸ್ಸಿನ ಫಲ ನಿಮ್ಮ ರಾಶಿಯಲ್ಲಿದೆ. ಜೊತೆಗೆ ಹಿರಿಯರ ಮಾರ್ಗದರ್ಶನ ಬೇಕಾಗಿದೆ. ನಾನು ನಂದು ಎಂಬತಕ್ಕಂಥದ್ದನ್ನು ದೂರ ಮಾಡ್ಕೋಬೇಕಾಗಿದೆ. ಸದಾಕಾಲ ತಲೆಬುಗ್ಸಿ ನಡೆದು ಇವತ್ತಿನ ದಿವಸ ಯಶಸ್ಸಿನ ಹಾದಿ ನಮ್ಮದಾಗ್ಲಿನಪ್ಪ ಅಂತ ಹೇಳಿ ನಿಮ್ಮ ಧರ್ಮದ ಗುರುಗಳ ಮಾರ್ಗದರ್ಶನ ತೆಗೆದುಕೊಂಡಿದ್ದೆ ಆದರೂ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಿ? ಮಾಘ ಮಾಸದಲ್ಲಿ ಒಂದು ಕ್ಷಣವೂ ಸಹಿತ ವೇಸ್ಟ್ ಆಗಬಾರ್ದು. ಒಂದೊಂದು ಕ್ಷಣದಲ್ಲೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಹಾಗೆ ಮಾಘ ಮಾಸದ ಪ್ರಾರಂಭ ದಿನ ಇವತ್ತು. ಮಾಘ ಮಾಸದ ಪುಣ್ಯ ದಿನ, ಮಾಘ ಮಾಸದ ಪ್ರಾರಂಭ ದಿನ. ಆದರೆ ಇಂತಹ ದಿನ ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನೇ ನಾವು ಅಂದರೆ ಒಂದು ದೇವಸ್ಥಾನ ಆಗಲಿ, ಒಂದು ಭೂಮಿ ಪೂಜೆ ಆಗಲಿ, ಅಥವಾ ಭೂಮಿಯಲ್ಲಿರ್ತಕ್ಕಂಥ ದೋಷಗಳ ಪರಿಹಾರಕ್ಕಾಗಲಿ ಏನು ಅನುಷ್ಠಾನ ಇದೆ, ಅನುಷ್ಠಾನದಲ್ಲಿ ದೇವಿಯ ಉಪಾಸನೆ ಹೇಗಿದೆ ಅದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅದರಿಂದ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಾಯಿ ರೇಣುಕಾ ಯಲ್ಲಮ್ಮಳ ನೂತನವಾದಂಥ ಆಲಯ ಒಂದು ಸ್ಥಾಪನೆಗೋಸ್ಕರ, ಆ ಈ ಭೂಮಿಯಲ್ಲಿರ್ತಕ್ಕಂಥ ಒಂದಷ್ಟು ದೋಷಗಳು ದೂರ ಆಗಲಿಕ್ಕೋಸ್ಕರ ಭೂದೋಷ ನಿವಾರಣಾರ್ಥವಾಗಿ ಸುದರ್ಶನ, ತಾಯಿ ದುರ್ಗಾಪರಮೇಶ್ವರಿ, ಜೊತೆಗೆ ತಾಯಿ ರೇಣುಕಾ ಯಲ್ಲಮ್ಮಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಯಲ್ಲಮ್ಮ ದಾಸಪ್ಪ ಅವರ ಕುಟುಂಬದ ವತಿಯಿಂದ ಸಾಕಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಸಿದರು. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಕನಕಪುರ ತಾಲೂಕು ಆರುಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ತಾಯಿ ರೇಣುಕಾ ಯಲ್ಲಮ್ಮಳ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ, ಆ ಅನುಷ್ಠಾನದ ಪೂಜಾ ಪದ್ಧತಿಗಳು, ನಡೆದಂತಹ ಗೋಪ್ರಾರ್ಥನೆ, ಬನ್ನಿ ಅವೆಲ್ಲ ದರ್ಶನ ಮಾಡ್ಕೊಂಡು ಬರೋಣ.
महादेवी महालक्ष्मी महासरस्वत्यात्मिका श्रीं चक्रेश्वरी बाला त्रिपुर सुंदरी देवताभ्यो नमः। श्रीगुरुभ्यो नमः। हरि ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् अगजाननपद्मार्कं गजाननमहर्निशमनेकदन्तभक्तानाम् एकदन्तमुपास्महे। रामाय रामभद्राय रामचंद्राय वेदसे रघुनाथाय नाथाय सीताय पतये नमः। ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಇಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು, ಇಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮಹಾಯಾಗದ ಪರಿಪೂರ್ಣವಾದಂತಹ ಸಂಕಲ್ಪ ಸ್ಥಳ ಶುದ್ಧಿಗಾಗಿ. ಇವತ್ತು ದೇವಾಲಯದ ನೂತನ ಪ್ರತಿಷ್ಠಾಪನೆ ಅಂದರೆ ಒಂದು ನೂತನವಾದಂಥ ವಿಗ್ರಹ ಪ್ರತಿಷ್ಠಾಪನೆಗೂ ಮುನ್ನ ಮಾಡಬೇಕಾಗಿರ್ತಕ್ಕಂಥ ವಿಶೇಷವಾದಂಥ ಆದ್ಯ ಕರ್ತವ್ಯಗಳು ಸ್ಥಳ ಶುದ್ಧಿ ಮಾಡ್ತಕ್ಕಂಥದ್ದು. ಈ ಸ್ಥಳವನ್ನು ಶುದ್ಧಿ ಮಾಡೋದು ನಮ್ಮ ಮನಸ್ತೃಪ್ತಿಗೋಸ್ಕರ ಅಷ್ಟೇ. ಆದರೆ ಪೂರ್ವದಲ್ಲಿ ಇದು ನಿಯೋಜಿತವಾಗಿರ್ತಕ್ಕಂಥದ್ದು ದೇವಾಲಯದ ಪ್ರಾಂತ್ಯ ಅಂತ. ಒಂದು ವಾಸ್ತು ನಿರ್ಮಾಣವಾಗಬೇಕಾದ್ರೆ ವಾಸ್ತು ಪೂಜೆ ಇದೆ. ಹಾಗೆ ದೇವಾಲಯದ ನಿರ್ಮಾಣವಾಗಬೇಕಾದ್ರೆ ದೇವಾಲಯದ ಈ ಸ್ಥಳ ಇದು ಭಗವತ್ ಸಂಕಲ್ಪದಲ್ಲಿದ್ದರೆ ಮಾತ್ರವೇ ಸಾಧ್ಯ. ಹಾಗೆ ಭಗವತ್ ಸಂಕಲ್ಪದಲ್ಲಿ ಇವತ್ತಿನ ದಿವಸ ಈ ಆಸ್ಥಾನ ಸಂಪೂರ್ಣವಾಗಿ ಇದು ದೇವಾಲಯಕ್ಕೆ ಪ್ರಶಸ್ತವಾದಂತಹ ಸ್ಥಳವಾದ್ದರಿಂದ ಈ ಸ್ಥಳದಲ್ಲೂ ಸಹಿತ ಇರ್ತಕ್ಕಂಥ ದುಷ್ಟಶಕ್ತಿಗಳು ದೂರವಾಗಲಿ, ಶಾಂತಿ ನೆಮ್ಮದಿ ನೆಲೆಸಲಿ, ಈ ದೇವಾಲಯಕ್ಕೆ ಯಾರೇ ಒಬ್ಬರು ಭಕ್ತರು ಬಂದರೂ ಸಹಿತ ಅವರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಎಂಬತಕ್ಕಂಥದ್ದೇ ಇವತ್ತಿನ ಈ ಕಾರ್ಯಕ್ರಮ. ಆದರೂ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನವಾಯಿತು. ಈ ಒಂದು ಪ್ರಾಂತ್ಯ, ಈ ಪ್ರದೇಶ ಇರತಕ್ಕಂಥದ್ದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ. ಬೆಂಗಳೂರಿನ ದಕ್ಷಿಣ ಭಾಗ ಆರುಹಳ್ಳಿ ಎಂಬತಕ್ಕಂಥ ಗ್ರಾಮ. ಆರುಹಳ್ಳಿ ಎಂಬತಕ್ಕಂಥ ಗ್ರಾಮದಲ್ಲಿ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥದ್ದು. ಗ್ರಾಮದ ದೇವತೆ ಬಂದು ಅರುಣಾಚಲೇಶ್ವರ. ಅರುಣಾಚಲೇಶ್ವರನ ಸಾನ್ನಿಧ್ಯದಲ್ಲಿ ರೇಣುಕಾ ಯಲ್ಲಮ್ಮಳ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಇಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇದೆ. ಇದು ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದೇ ಸ್ಥಳ. ಈ ಸ್ಥಳದಲ್ಲಿ ಈ ಹಿಂದೆ ದೇವಾಲಯವಿದ್ದು ಆ ದೇವಾಲಯ ಪುಟ್ಟದಾಗಿದ್ದು ಆ ಪುಟ್ಟದಾದಂಥ ಆಲಯ ಶೀತಲಗೊಂಡದ್ದರಿಂದ ಈಗ ನೂತನವಾದಂಥ ಆಲಯ ನಿರ್ಮಾಣ ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಪ್ರಾಂತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಭೂ ಪ್ರತಿಷ್ಠಾಪನೆ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ದೋಷ ವಿಮುಕ್ತಿಗಾಗಿ ಮಹಾಸುದರ್ಶನ ಮಹಾದುರ್ಗೆ ಜೊತೆಗೆ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ನಡಿಬೇಕು ಎಂಬತಕ್ಕಂಥದ್ದೇ ಮಹಾಸಂಕಲ್ಪ. ಇಲ್ಲಿ ಯಾರೂ ಯಾವುದೂ ಮುಟ್ಟದಿದ್ದರೂ ತಾಯಿ ಕೊಟ್ಟಂತಹ ಪ್ರಸಾದ ಇದೆಯಲ್ಲ, ಅದು ಬಹಳ ವಿಶೇಷ. ಅದು ನಮ್ಮ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಇವತ್ತಿನ ದಿವಸ ಇರತಕ್ಕಂಥ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಅನುಷ್ಠಾನಗಳಿಗೂ ಅಂತಹ ಒಂದು ಶಕ್ತಿ ಇದೆ. ಅಂತಹದರಲ್ಲಿ ತಾಯಿ ದುರ್ಗಾಪರಮೇಶ್ವರಿನ ಪ್ರಾರ್ಥನೆ ಮಾಡೋಣ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಜೊತೆಗೆ ಈ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಅಚ್ಚುಕಟ್ಟಾಗಿ ಒಂದು ಕುಟುಂಬಸ್ಥರು ಬಹಳ ಶಾಸ್ತ್ರಬದ್ಧವಾಗಿ ಅರ್ಥಗರ್ಭಿತವಾಗಿ